ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬಂದು ಮನೆಯಲ್ಲೇ ಯಾವ ಥರ ಸಿಂಪಲ್ ಎಗ್ ಬಿರಿಯಾನಿ ಮಾಡೋದು ಅಂತ. ಇದಕ್ಕೆ ಬೇಕಾಗಿರುವಂಥ ಪದಾರ್ಥಗಳು ಬಂದು ನಾನು ಸಿಂಪಲಾಗಿ ಚಿಕ್ಕದೊಂದು 3 ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆಗೆ 3 ಹಸಿರು ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿದ್ದೀನಿ, 1 ಟೊಮೊಟೊ ಮತ್ತು ನಾನೇ ಶುಂಠಿ ಪೇಸ್ಟ್ ಕೂಡ ತಯಾರಿಸ್ಕೊಂಡಿದ್ದೀನಿ. ಪಾಕೆಟ್ ಯೂಸ್ ಮಾಡ್ತಾಯಿಲ್ಲ. ಮತ್ತು ಪಲಾವ್ಗೆಲ್ಲ ಎಲ್ಲ ಬೇಕಾಗಿರುತ್ತೆ. ಇದಾದಮೇಲೆ ನಾನೇನು ಮಾಡ್ತೀನಿ ಅಂದರೆ ಕುಕ್ಕರ್ನ ಬಿಸಿ ಮಾಡೋಕ್ಕೆ ಇಡ್ತೀನಿ. ಸ್ಟವಲ್ಲಿ ಯೂಸ್ ಮಾಡ್ತಾಯಿಲ್ಲ, ನಾನು ಬಂದು ಇಂಡಕ್ಷನ್ ಸ್ಟವ್ ಮೇಲೆ ಯೂಸ್ ಮಾಡ್ತಾಯಿದ್ದೀನಿ. ಇದ್ರ ಜೊತೆಗೆ ತುಪ್ಪದ ಜೊತೆಗೆ ಒಂದು ಸ್ವಲ್ಪ ಆಯಿಲ್ ಕೂಡ ಮಿಕ್ಸ್ ಮಾಡ್ಕೊಳ್ಳಿ, ಎಷ್ಟು ಬೇಕಷ್ಟು. ಅದ್ರ ಜೊತೆಗೆ ಪಲಾವ್ ಎಲೆ ಮತ್ತು ಚಕ್ಕೆ ಬೇಕಾಗಿರುವಂಥ ಐಟಮ್ನ ಹಾಕೊಳ್ಳಿ. ಸ್ವಲ್ಪ ಸೋಂಪು ಕಾಳು ಕೂಡ ಯೂಸ್ ಮಾಡಿ, ತುಂಬ ಚೆನ್ನಾಗಿರುತ್ತೆ ಸೋಂಪು ಕಾಳು ಯೂಸ್ ಮಾಡಿದ್ರೆ ಎಗ್ ಬಿರಿಯಾನಿ ಕೂಡ. ಇದೆಲ್ಲ ಒಂದು ಸ್ವಲ್ಪ ಫ್ರೈ ಆದಮೇಲೆ ಒಂದು ಸ್ವಲ್ಪ ಬಿಸಿ ಆದಮೇಲೆ ಏನು ಮಾಡಿ, ಕಟ್ ಮಾಡಿರುವಂಥ ಈರುಳ್ಳಿನ ಮಿಕ್ಸ್ ಮಾಡ್ಕೊಳ್ಳಿ. ಕಟ್ ಮಾಡಿರುವಂಥ ಈರುಳ್ಳಿನ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಇದ್ರ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಯಾಕೆಂದರೆ ಕಲರ್ ಚೇಂಜ್ ಆಗೋಕ್ಕೆ ಮುಂಚೆ ಐಟಮ್ ಹಾಕ್ಬಾರ್ದು, ಯಾಕೆಂದರೆ ಹಸಿ ವಾಸನೆ ಹಂಗೆ ಇರುತ್ತೆ. ಇದು ಒಂದು ಹಿಂಗೊಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಇದಾದಮೇಲೆ ಫ್ರೈ ಮಾಡ್ತಾ ನೋಡಿ, ನಿಮಗೆ ಈರುಳ್ಳಿದು ಕಲರ್ ಕೂಡ ಚೇಂಜ್ ಆಗುತ್ತೆ. ನೋಡಿ, ನೀವೇ ನೋಡ್ತಾ ಇರ್ಬೋದು. ಈ ಥರ ಬಿಸಿ ಎಲ್ಲ ಆದಮೇಲೆ ಕಲರೆಲ್ಲ ಚೇಂಜ್ ಆದಮೇಲೆ ಸ್ವಲ್ಪ ಶುಂಠಿ ಪೇಸ್ಟ್ನ ಸೇರಿಸ್ಕೊಳ್ಳಿ. ಸ್ವಲ್ಪ ಶುಂಠಿ ಪೇಸ್ಟ್ನ ಸೇರಿಸ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡಿ, 1 ನಿಮಿಷ ಅಥವಾ 2 ನಿಮಿಷ, ನಿಮ್ಗೆ ಎಷ್ಟು ನಿಮಿಷ ಬೇಕೋ ಅಷ್ಟು ನಿಮಿಷ ಫ್ರೈ ಮಾಡ್ಕೊಳ್ಳಿ. ಏಕೆಂದರೆ ಸ್ವಲ್ಪ ಈರುಳ್ಳಿ ಜೊತೆ ಮಿಕ್ಸ್ ಆಗಲಿ, ನೀಟಾಗಿ ಮಿಕ್ಸ್ ಆಗಲಿ. ಚೆನ್ನಾಗಿ ಮಿಕ್ಸ್ ಆದರೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ನಿಮಗೆ ಮ್ಯಾನ್ಯುವಲಾಗಿ ನೀವೇ ರೆಡಿ ಮಾಡಿರೋದು ಹಾಕ್ಕೊಳ್ಳಿ, ಪಾಕೆಟ್ ಯೂಸ್ ಮಾಡಬೇಡಿ. ಅದ್ರ ಜೊತೆಗೆ ನಾನು ಸ್ವಲ್ಪ ಕೊತ್ತಂಬರಿ ಯೂಸ್ ಮಾಡಿದ್ದೀನಿ. ಕೊತ್ತಂಬರಿ ನಿಮಗೆ ಜಾಸ್ತಿ ಬೇಕಾದರೂ ಯೂಸ್ ಮಾಡ್ಕೋಬೋದು, ಸ್ವಲ್ಪ ಬೇಕಾದರೂ ಹಾಕ್ಕೋಬೋದು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡ್ಕೊಳ್ಳಿ. ಶುಂಠಿ ಪೇಸ್ಟ್ ಜೊತೆಗೆ ಕೊತ್ತಂಬರಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ನೋಡಿ, ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. 1 ನಿಮಿಷ ಅಥವಾ 2 ಮಿನಿಟ್ಸು ಫ್ರೈ ಮಾಡಿ. ನೆಕ್ಸ್ಟು 1 ಟೊಮೊಟೊನ ಕಟ್ ಮಾಡಿರುವಂಥದ್ದನ್ನ ಸೇರಿಸ್ಕೊಳ್ಳಿ. ಇದ್ರ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಳಿ. 3 ಕೂಡ ಫ್ರೈ ಮಾಡಿ, ಈರುಳ್ಳಿ, ಶುಂಠಿ ಪೇಸ್ಟು ಮತ್ತು ಕೊತ್ತಂಬರಿ ಸ್ವಲ್ಪ ಹೊತ್ತು ಫ್ರೈ ಮಾಡಿ. ಒಂದು 2 ಮಿನಿಟ್ಸ್ ಅಥವಾ 3 ಮಿನಿಟ್ಸು, ಮ್ಯಾಕ್ಸ್ ಒಂದು 5 ಮಿನಿಟ್ಸ್ ಒಳಗಡೆ ಮೀಡಿಯಮ್ ಫ್ಲೇಮಲ್ಲೇ ಇದರನ್ನಾಗಲಿ. ಅದಾದಮೇಲೆ ನೆಕ್ಸ್ಟು ನಿಮಗೆ ಬೇಕಾಗಿರುವಂಥ ಮಸಾಲೆ ಪದಾರ್ಥಗಳು ಅರಿಶಿನ ಪುಡಿ, ಖಾರದ ಪುಡಿ, ಸ್ವಲ್ಪ ಗರಂ ಮಸಾಲ, ಧನಿಯಾ ಪುಡಿ ಮತ್ತು ಎಗ್ ಬಿರಿಯಾನಿ ಮಸಾಲ, ಇಷ್ಟು ಕೂಡ ನಾನು ಯೂಸ್ ಮಾಡ್ತಾಯಿದ್ದೀನಿ. ಇಷ್ಟು ಕೂಡ ನೀವು ಹಾಕೊಳ್ಳಿ. ಇದಾದಮೇಲೆ ನೆಕ್ಸ್ಟು ಮಿಕ್ಸ್ ಮಾಡ್ಕೊಳ್ಳಿ. ನೀಟಾಗಿ ಮಿಕ್ಸ್ ಮಾಡಿ ಈರುಳ್ಳಿ ಜೊತೆಗೆ, ಯಾಕೆಂದರೆ ಇದೆಲ್ಲ ಹಸಿ ವಾಸನೆ ಹೋಗಬೇಕು. ನೀಟಾಗಿ ಮಿಕ್ಸ್ ಮಾಡಿದ್ರೆ ಟೇಸ್ಟ್ ಕೂಡ ನಿಮಗೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಮಿಕ್ಸ್ ಮಾಡ್ತಾಯಿದ್ದೀನಿ. ನೀವು ಇದೇ ಥರ ಬೇರೆ ಬಿರಿಯಾನಿನೂ ಕೂಡ ಮಾಡ್ಬೋದು, ಸೇಮ್ ಸ್ಟೈಲೆಲ್ಲ. ನೀವೇನಾದ್ರು ಬ್ಯಾಚುಲರ್ಸು ಈ ಥರ ಹೋಟ್ಲಲ್ಲಿ ತಿನ್ನೋಕ್ಕಾಗಲ್ಲ ಅಂದರೆ ಸಿಂಪಲಾಗಿ ನೀವು ಮನೆಯಲ್ಲೂ ಕೂಡ ಎಗ್ ಬಿರಿಯಾನಿನ ರೆಡಿ ಮಾಡ್ಕೋಬೋದು. ನೀವೇ ಯಾರ ಮೇಲೂ ಡಿಪೆಂಡ್ ಆಗೋ ಅವಶ್ಯಕತೆ ಇಲ್ಲ. ನೆಕ್ಸ್ಟು ಇದೆಲ್ಲ ಸ್ವಲ್ಪ ನೀಟಾಗಿ ಫ್ರೈ ಮಾಡಿ, ಮಸಾಲೆ ಎಲ್ಲ ಮಿಕ್ಸ್ ಮಾಡಿದ್ಮೇಲೆ, ಸ್ಮೆಲ್ಲೆಲ್ಲ ಹೋದ್ಮೇಲೆ ಒಂದು ಸ್ವಲ್ಪ ನೀವು ಕರ್ಡ್ನ ಯೂಸ್ ಮಾಡಿ ಇದಕ್ಕೆ. ಯಾಕೆಂದರೆ ಕರ್ಡ್ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ನಾನು ಕೂಡ ಯೂಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ನಿಮ್ಗೆ ಎಷ್ಟು ಬೇಕು, ಜಾಸ್ತಿ ಬೇಕಾದರೂ ಯೂಸ್ ಮಾಡ್ಬೋದು, ಸ್ವಲ್ಪ ಬೇಕಾದರೂ ಯೂಸ್ ಮಾಡ್ಬೋದು. ಸ್ವಲ್ಪ ಮೊಸರು ಯೂಸ್ ಮಾಡಿದ್ದೀನಿ. ಮೊಸರನ್ನು ಕೂಡ ಮಿಕ್ಸ್ ಮಾಡಿ ನೀಟಾಗಿ, ಜಾಸ್ತಿ ಬೇಡ, 1 ಮಿನಿಟ್ ಅಥವಾ 2 ಮಿನಿಟ್ಸ್ ಮಾತ್ರ ಜೊತೆಗೆ ಮಿಕ್ಸ್ ಮಾಡಿ ಫ್ರೈ ಮಾಡಿ ಇದರಲ್ಲಿ. ಅದಾದಮೇಲೆ ನೆಕ್ಸ್ಟು ನಾನು ಇದಕ್ಕೆ ಯೂಸ್ ಮಾಡ್ತಾ ಇರೋದು ಚಿಕ್ಕ ಲೋಟದಲ್ಲಿ 3 ಲೋಟ ರೈಸ್ ಯೂಸ್ ಮಾಡ್ತಾಯಿದ್ದೀನಿ. 3 ಲೋಟ ರೈಸ್ ಅಂದರೆ ಇದಕ್ಕೆ 6 ಲೋಟ ನೀರು ಹಾಕೋಬೇಕು. 1:2. 3 ಅಂದರೆ ನೋಡಿ, ಇವಾಗ ನಾನು 6 ಲೋಟ ನೀರು ಹಾಕೊಂಡಿದ್ದೀನಿ. ಸ್ವಲ್ಪ ಬಿಸಿ ಆಗ್ತಾ ಇದ್ದಂಗೆ ನೋಡಿ ಮಿಕ್ಸ್ ಮಾಡ್ಕೊಂಡು, ಇದಕ್ಕೆ ಬೇಕಾದರೆ ನೀವು ಉಪ್ಪನ್ನು ಕೂಡ ಸೇರಿಸ್ಕೋಬೋದು. ಬೇಕು ಅಂದರೆ ಸಾಲ್ಟು. ನಾನು ಯೂಸ್ ಮಾಡ್ತಾ ಇರೋದು ದಪ್ಪ ಉಪ್ಪು, ಬೇಡ ಅಂದರೆ ನಾರ್ಮಲ್ ಸಣ್ಣ ಉಪ್ಪು ಕೂಡ ಯೂಸ್ ಮಾಡ್ಬೋದು. ನೋಡಿ, ರೈಸ್ನ ಒಂದು 15 ಮಿನಿಟ್ಸ್ ಮುಂಚೆನೇ ನೆನೆಸ್ಕೊಳ್ಳಿ, ವಾಟರ್ ಹಾಕಿ. ಯಾಕೆಂದರೆ ತುಂಬ ಚೆನ್ನಾಗಿರುತ್ತೆ ರೈಸ್ ನೆನೆಸೋದ್ರಿಂದ. ನಾನೇನು ಮಾಡಿದ್ದೀನಿ ಅಂದರೆ ಸ್ವಲ್ಪ ಮಸಾಲೆ ಎಲ್ಲ ಬಿಸಿ ಆದಮೇಲೆ ರೈಸ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಯಾಕೆಂದರೆ ಸ್ವಲ್ಪ ಹೊತ್ತು ನೆನೆಸ್ಕೊಂಡಿದ್ದೆ. 15 ಮಿನಿಟ್ಸ್ ಮುಂಚೆ ನೆನೆಸ್ಕೊಳ್ಳಿ ಸಾಕು, ಜಾಸ್ತಿ ಏನು ಬೇಡ. ನೆಕ್ಸ್ಟು ಬಿಸಿ ಆದಮೇಲೆ ಇವಾಗ ಬೇಕಾದರೆ ನೀವು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ. ಸ್ವಲ್ಪ ಬಿಸಿ ಆದಮೇಲೆ ನೀವು ಇವಾಗ ಬೇಕಾದರೂ ಲಿಡ್ನ ಕ್ಲೋಸ್ ಮಾಡ್ಬೋದು, ಅಥವಾ ಸ್ವಲ್ಪ ಬಿಸಿ ಆದಮೇಲೆ ಕೂಡ ನೀವು ಲಿಡ್ನ ಕ್ಲೋಸ್ ಮಾಡ್ಬೋದು. ಏನಂದರೆ ಇವಾಗ ಕ್ಲೋಸ್ ಮಾಡಿದ್ರೆ 2 ವಿಸಲ್ನ ಹೊಡ್ಸ್ಕೊಳ್ಳಿ. ಮತ್ತು ಮೊಟ್ಟೆ ಎಗ್ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಎಗ್ಗೆ ಸ್ವಲ್ಪ ಏನು ಮಾಡಿ ಅಂದರೆ, ನಿಮ್ಮ ಹತ್ರ ಟೂತ್ ಪಿಕ್ ಇದ್ದರೆ ಎಗ್ ಸುತ್ತ ಒಂದು ಹೋಲ್ ಮಾಡಿ, ಯಾಕೆಂದರೆ ಮಸಾಲೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಪಿನ್ ಥರ ನೋಡಿ, ಎಗ್ ಕೂಡ ಯೂಸ್ ಮಾಡಿದ್ದೀನಿ. ನಾನು ಎಗ್ ಕೂಡ ಒಳಗಡೆಗೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕಷ್ಟು ಯೂಸ್ ಮಾಡಿ. ಡಿಪೆಂಡ್ ಆಗ್ತಾ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಅದಕ್ಕೆ ತಕ್ಕಂತೆ ಯೂಸ್ ಮಾಡ್ಕೊಳ್ಳಿ. ನೆಕ್ಸ್ಟು ನಾನೇನು ಮಾಡ್ತೀನಿ ಅಂದರೆ ನೀಟಾಗಿ ಮಿಕ್ಸ್ ಮಾಡ್ತೀನಿ ಎಗ್ನೂ ಕೂಡ. ಯಾಕೆಂದರೆ ಹೋಲ್ಸ್ ಮಾಡಿರೋದ್ರಿಂದ ಎಲ್ಲ ಎಗ್ಗು ಕೂಡ ಸ್ವಲ್ಪ ಪಿನ್ ಥರ ಮಾಡಿದ್ದೀನಿ ನಾನು. ಪಿನ್ ಮಾಡೋದ್ರಿಂದ ಏನಂದರೆ ಮಸಾಲೆ ಕೂಡ ಚೆನ್ನಾಗಿ ನೀಟಾಗಿ ಅದಕ್ಕೆ ಮಿಕ್ಸ್ ಆಗಿರುತ್ತೆ. ಹಂಗಾಗಿ ನಾನೇನು ಮಾಡ್ತೀನಿ ಅಂದರೆ ಜಾಸ್ತಿ ನಿಮಗೆ ಮಾಡಲ್ಲ.
ಲಿಡ್ನ ಬೇಗನೆ ಕ್ಲೋಸ್ ಮಾಡ್ತೀನಿ. ಯಾಕೆಂದರೆ ನೀವೇನಾದರೂ ಜಾಸ್ತಿ ಎಲ್ಲ ಇದು ಮಾಡಿದ್ರೆ ಸ್ವಲ್ಪ ಸಾಲ್ಟ್ ಕೂಡ ಸೇರಿಸ್ಕೊಳ್ಳಿ. ನೋಡಿ ಸಾಲ್ಟ್ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕು ಅಷ್ಟು ಮಾಡ್ಕೊಳ್ಳಿ. ಸ್ವಲ್ಪ ಟೇಸ್ಟ್ ಕೂಡ ಮಾಡ್ಬೋದು. ದಪ್ಪುಪ್ಪು ಯೂಸ್ ಮಾಡೋರು ಸ್ವಲ್ಪ ನೋಡಿ ಯೂಸ್ ಮಾಡಿ. ಯಾಕೆಂದರೆ ಆಲ್ಮೋಸ್ಟ್ ಆಲ್ ಸಣ್ಣಪ್ಪು ಯೂಸ್ ಮಾಡ್ತಾ ಇರ್ತಾರೆ, ನಿಮಗೆ ಗೊತ್ತಾಗಲ್ಲ ಎಷ್ಟು ಯೂಸ್ ಮಾಡಬೇಕು ಅಂತ. ನಾನು ಯಾವಾಗಲೂ ದಪ್ಪುಪ್ಪ ಯೂಸ್ ಮಾಡೋದು. ಸ್ವಲ್ಪ ಬಿಸಿ ಆದಮೇಲೆ ಲಿಡ್ನ ಕ್ಲೋಸ್ ಮಾಡಿದ್ದೀನಿ. ನೋಡಿ ಈ ಥರ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಜಸ್ಟ್ ನಿಮಗೆ ನಾನು ಬೇಗ ಕ್ಲೋಸ್ ಮಾಡಿರೋದ್ರಿಂದ 2 ವಿಸಲ್ ಹೊಡ್ಸ್ಕೊಳ್ಳಿ ಸಾಕಾಗುತ್ತೆ. 2 ವಿಸಲ್ ಹೊಡ್ಸ್ಕೊಂಡ್ರೆ ಸಾಕು. ಇಲ್ಲಾಂದರೆ 1 ವಿಸಲ್ಗೂ ಕೂಡ ನೀವು ಕ್ಲೋಸ್ ಮಾಡ್ಬೋದು, ಡಿಪೆಂಡ್ ಆಗ್ತಾ ನಿಮ್ಮ ಇಷ್ಟ. ನಾನೇನು ಮಾಡಿ ನೋಡಿ ಈ ಥರ ವಿಸಲ್ ಬಂದಮೇಲೆ 2 ವಿಸಲ್ ಆದಮೇಲೆ ನೀವು ಆಫ್ ಮಾಡ್ಬೋದು. ಅದಾದಮೇಲೆ 15 to 20 ಮಿನಿಟ್ಸ್ ಬಿಟ್ಟು ಬೇಕಾದರೆ ಎಲ್ಲ ವಿಸಲ್ ಎಲ್ಲ ಹೋದ್ಮೇಲೆ ನೀವೇನು ಮಾಡಿ ಅಂದರೆ ಕುಕ್ಕರ್ ಲಿಡ್ನ ಓಪನ್ ಮಾಡಿ. ಓಪನ್ ಮಾಡಿದ ತಕ್ಷಣ ಈ ಥರ ರೆಡಿ ಇರ್ತದೆ. ತುಂಬ ಚೆನ್ನಾಗಿರುತ್ತೆ. ಹೋಮ್ ಮೇಡ್ ಎಗ್ ಬಿರಿಯಾನಿ ಇರೋದ್ರಿಂದ. ಅದಾದಮೇಲೆ ಮಸಾಲೆ ಎಲ್ಲ ಮಿಕ್ಸ್ ಮಾಡಿದ್ದೀನಿ. ಈ ಥರ ನೋಡಿ ತುಂಬ ಚೆನ್ನಾಗಿದೆ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. Last time we talked, you had nothing to say. You chose to walk, give what we had away.